ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಹುಡುಗರು ಹೇಳ್ದಂಗೆ ನಿಮ್ಮ ಹೆಂಡ್ತಿರು ಚೆನ್ನಾಗಿ ಅವ್ರೆ. ಉಸಿರು ಬಿಡ್ಕೊಡ್ದು, ಸಾಲ ತೀರ್ಸೋಕಾಗ್ದಿದ್ದವ್ರಿಗೆ ಹೆಂಡ್ತಿರು ಇರ್ಕೊಡ್ದು. ಸುಂದರವಾಗಿರೋ ಹೆಂಡ್ತಿರು ಇರ್ಲೇ ಕೂಡ್ದು. ಬೇಡ, ಜಾಸ್ತಿ ಆಯ್ತು. ಇಲ್ಲ, ನಾನೇ ಬೇಕು ಅಂತ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಮ್ಮನ್ನು ಕರ್ಸೋಕ್ಕಿಂತ ಮುಂಚೆ ನಮ್ಮ ಹುಡುಗರನ್ನ ಕರೆಸಿ ನಿಮ್ಮ ಯಂತ್ರನ ಎತ್ತಾಕೊಂಡು ಹೋಗೋಕೆ ಹೇಳ್ತಾ ಇದ್ದೆ. ಏನ್ರಮ್ಮ, ಬರ್ತೀರ ತಾನೆ? ನಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ? ನಿನ್ನ ಸಿಗ್ದು ತೋರಣ ಕಟ್ಬಿಡ್ತೀನಿ. ವಿಶ್ವರೂಪ್, ತಾಳಿ ಕಟ್ಟಿ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿರೋ ನಮ್ಮ ಗಂಡಂದ್ರು ಒಂದೇ. ಇವ್ರು ಯಾರೋ ಎಷ್ಟು ಅಸಹ್ಯವಾಗಿ ಮಾತಾಡ್ತಿದ್ರು, ಇವರಿಬ್ರು ತಲೆ ಬಗ್ಗಿಸ್ಕೊಂಡು ಕೂತಿದ್ದಾರೆ ಅಂದರೆ ಇಲ್ಲೇನೋ ತಪ್ಪಾಗಿದೆ, ಇಲ್ಲೇನೋ ತಪ್ಪಾಗಿದೆ ರೀ. ಅದೇನು ಅಂತ ಹೇಳ್ರಿ. ಸರಿ ಅಕ್ಕ, ನೀವಲ್ಲೇ ಇದ್ದು ನೋಡ್ಕೊಳ್ತಾ ಇರಿ. ಏಜ್ ಏನಾದರೂ ವಾಪಸ್ ಬಂದರೆ ಅವ್ರ ಈ ಕಡೆ ಬರ್ತಿರೋ ಥರ ನೀವೇ ನೋಡ್ಕೋಬೇಕು. ಓಕೆ ಅಕ್ಕ? ಅಪ್ಪ ಯಾವಾಗಲೂ ಹೇಳ್ತಿರ್ತಾರಲ್ವ, ಒಬ್ಬ ಮನುಷ್ಯ ಝೀರೋಯಿಂದ ಸಾಧನೆ ಮಾಡಬೇಕು ಅಂತ. ಅದೇ ಥರ ನಾವು ಸಣ್ಣ ಸಾಧನೆ ಮಾಡೋಣ ಅಂತ ಈ ಕೆಲಸಕ್ಕೆ ಕೈ ಹಾಕಿ ಇವ್ರ ಹತ್ರ 30 ಕೋಟಿ ಸಾಲ ತೊಗೊಂಡ್ವಿ. ಇನ್ನೊಂದು ಕಂಪ್ನಿ ಮೇಲೂ ಇನ್ವೆಸ್ಟ್ ಮಾಡಿದ್ವಿ, ಆದರೆ ಆ ಕಂಪನಿ ಫ್ರಾಡ್ ಆಗಿತ್ತು. ನಾವೆಲ್ಲ ಕಳ್ಕೊಂಡು ಮುಳುಗೋಗ್ಬಿಟ್ವಿ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಕರುಳು ಕಿವುಚೋ ಸಂದರ್ಭ. ಏಯ್ ಸಾಕು ಬಿಡ್ರು. ಇವತ್ತೇನೋ ನಿಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು ಅಂತ ಹೇಳೋದಕ್ಕೆ ಪಾಪ ಅಂತ ಬಿಟ್ಟಿದ್ದೀನಿ. ಟು ಬಿ ಫ್ರ್ಯಾಂಕ್, ನಿಮ್ಮ ಹೆಂಡ್ತಿರ ಮುಖ ನೋಡ್ಕೊಂಡು ಬಿಟ್ಟಿದ್ದೀನಿ. ಆದರೆ ಕಾಸು ಬರಲಿಲ್ಲ ಅಂದರೆ ಸೀದಾ ನಿಮ್ಮ ಅಪ್ಪನ ಹತ್ರನೇ ಹೋಗ್ತೀನಿ. ಏನಂತೀರಾ? ಸರ್ ಪ್ಲೀಸ್ ಸರ್, ಅಪ್ಪಂಗೆ ಮಾತ್ರ ದಯವಿಟ್ಟು ಹೇಳಕ್ಕೆ ಹೋಗ್ಬಿಡಿ. ನಿಮ್ಮ ಕಾಲಿಟ್ಕೋತೀವಿ. ಅಯ್ಯೋ, ನಂಗಿದ್ದೆಲ್ಲ ನೋಡೋಕ್ಕಾಗ್ತಿಲ್ಲ. ಇಲ್ಲಿ ಬಂದು ಇವ್ರ ಕಾಲು ಹಿಡಿಯೋ ಬದಲು ಏಜೆ ಸರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಅವ್ರು ಗ್ಯಾರಂಟಿ ಕ್ಷಮಿಸ್ತಾರೆ. ಸರ್ ಬನ್ನಿ ಸರ್, ನಮ್ಮ ಮಾತು ಕೇಳಿ. ಬೇಡ ವಿಶ್ವರು, ಮಕ್ಕಳು ಇಂಥ ಕೆಲಸ ಮಾಡಿದ್ದಾರೆ ಅಂತ ಅಪ್ಪಂಗೆ ಗೊತ್ತಾದರೆ ನಮ್ಮ ಮೇಲೆ ನಂಬಿಕೆ ಕಳ್ಕೊತಾರೆ. ಆಗ ನಾವು ಬದುಕಿದ್ರು ಸತ್ತಂಗೆ. ಏಯ್ ಸಾಕು ನಿಲ್ಲಿಸ್ರು. ನಿಮ್ಮ ಗೋಳಿನ ಕತೆ ಕೇಳಕ್ ಆಗ್ತಾ ಇಲ್ಲ. ಲೇ, ನನಗೆ ಬೇಕಾಗಿರೋದು ನಿಮ್ಮ ಕತೆ ಅಲ್ಲ, ಕಂತೆ ಕಂತೆ, ನೋಟಿನ ಕಂತೆ. 30 ಕೋಟಿ ಕೊಟ್ರೆ ನಾನ್ಯಾರೋ ನೀವ್ಯಾರೋ. ಕೊನೆ ಅವಕಾಶ, 1 ವಾರ ಟೈಮ್ ಕೊಡ್ತೀನಿ. ಕೊಟ್ಟರು ಬದುಕೋತೀರಾ, ಇಲ್ಲ ಅಂದರೆ ಎಲ್ಲ ಅರ್ಥವಾಯ್ತು ಅನ್ಸುತ್ತೆ. 1 ವಾರ ನೆನಪಿರ್ಲಿ.
ಕೋಟಿ 30 ಕೋಟಿನ ಹಣದ ಪ್ರಶ್ನೆ ಇರ್ಲಿ, ಮನೆ ಮಕ್ಕಳ ಮರ್ಯಾದೆ, ಈಶ್ವರು ಒಂದು ಸಹಾಯ ಮಾಡ್ತೀರಾ? ಹೇಳಿ ಮೇಡಮ್, ಈ ಮನೆಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯನ ಲೀಲಾಗ್ ಮಾತ್ರ ಹೇಳ್ಬೇಡಿ ಪ್ಲೀಸ್. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ಅಯ್ಯೋ ಹೇಳಲ್ಲ ಮೇಡಮ್, ನಂಗೆ ಅರ್ಥ ಆಗುತ್ತೆ. ಇಲ್ಲ, ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ಮೇಡಮ್, ನಾನು ಹೇಳಿದೆ, ನೀವು ನನ್ನ ಮಾತೇ ಕೇಳಿಲ್ಲ. ಇವಾಗ ನೋಡಿ ಸರ್ ಕೈನ ನಾನು ಉಗಿಸ್ಕೊತೀನಿ. ನಿನ್ನನ್ನು ಕೇಳ್ತಾ ಇರೋದು, ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ರೀ, ಮನೇಲಿದ್ದು ಬೋರ್ ಆಗ್ತಿತ್ತು, ಅದಕ್ಕೆ ದಿನಸಿ ಸಾಮಾನು ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಇಲ್ಲೇ 5 ನಿಮಿಷದ ದಾರಿ, ಹೋಗಿ ಬಂದ್ಬಿಡ್ಬೋದು. ಅಂಗಡಿ ಎಷ್ಟು ದೂರ ಇದೆ ಅನ್ನೋದಲ್ಲ ವಿಷಯ, ನೀನೆಷ್ಟು ಭಾರ ಹೊತ್ಕೊಂಡಿದ್ಯಾ ಅನ್ನೋದು ವಿಷಯ. ರೂಪ, ಲೀಲಾ ನಿನ್ನನ್ನು ಕರೆದಾಗ ನಿನಗಾದ್ರೂ ಗೊತ್ತಾಗಬೇಕು ತಾನೆ. ಈ ಕೆಲಸ ಎಲ್ಲ ಮಾಡೋದಕ್ಕೆ ಜನ ಇದ್ದಾರೆ, ಲೀಲಾ ಈ ಕೆಲಸ ಮಾಡಬಾರ್ದು. ಎಲ್ಲಿ ಅವನು ವಿಶ್ವರೂಪ್? ಇಂಥದ್ದೆಲ್ಲ ಅವ್ನು ನೋಡ್ಕೋಬೇಕಲ್ವಾ? ವಿಶ್ವರೂಪ್, ವಿಶ್ವರೂಪ್! ರೀ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗೆ ಟೈಮ್ ಪಾಸ್ಗಂತ ಹೋಗಿ ಬಂದೆ, ಜಸ್ಟ್ ರಿಲ್ಯಾಕ್ಸೇಷನ್ಗಷ್ಟೇ. ಮೊದಲು ಕೊಡೋದನ್ನ ಬಿಡು, ಬಿಡು. ಬೇಡ ಸರ್, ಪ್ಲೀಸ್ ಸರ್, ನೀವು ಮಾತ್ರ ತಗೋಬೇಡಿ ಇದನ್ನ. ಲೀಲಾ ಭಾರ ಹೊರಬಾರ್ದು. ಅವಳ ಮೇಲೆ ಈಗಾಗಲೇ ಸಾಕಷ್ಟು ಭಾರ ಇದೆ. ಅವಳಿಗೆ ಯಾವುದೂ ಹೊರೆ ಆಗೋದಕ್ಕೆ ನಾನು ಬಿಡಲ್ಲ. ಅದೇನೇ ಭಾರ ಇದ್ರೂ ನಾನು ಹಂಚ್ಕೋತೀನಿ. ನೀವು ಹೊಳಗೋಗು. ಏನು ಹಾಗೆ ನೋಡ್ತಾ ಇದೆಯಾ? ನಿನಗಿದೆ ಕೊನೆ ವಾರ್ನಿಂಗ್. ಇನ್ಮೇಲೆ ಈ ಥರ ಕೆಲಸ ಎಲ್ಲ ನೀನು ಮಾಡಬಾರ್ದು. ಇದನ್ನು ಮಾಡೋಕ್ಕೆ ಜನ ಇದ್ದಾರೆ, ಗೊತ್ತಾಯ್ತಾ? ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ತಿಂಡಿ ತಿಂದಿಲ್ವಾ? ನೀವು ಈ ಥರ ಸ್ಕೂಲ್ ಟೀಚರ್ ಥರ ಗದ್ರಿದ್ರೆ ನಂಗೆ ಭಯ ಆಗಲ್ವಾ? ಗದ್ರದೆ ಇನ್ನೇನು ಮಾಡಲಿ? ಇಷ್ಟೆಲ್ಲ ಕಷ್ಟಪಟ್ಕೊಂಡು ಈ ಥರ ಭಾರ ಹೊರ್ತಾ ಇದ್ರೆ ನನಗೆ ನೋವಾಗಲ್ವಾ? ಭಾರ ಹೊತ್ತಿದ್ರೆ ನನಗೆ ನೋವಾಗಬೇಕು, ನಿಮ್ಗೆ ಹೇಗೆ ನೋವಾಗುತ್ತೆ? ನಿನಗೆ ನೋವಾದರೆ ನನಗೆ ನೋವಾದಾಗೆ. ಸರಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಸರಿ ಆಯಿತು. ಇದೆಲ್ಲ ಎಲ್ಲಿಡ್ಬೇಕು ಹೇಳು, ಇಡ್ತೀನಿ. ಅಯ್ಯೋ, ಯಾರಾದ್ರೂ ನೋಡಿದ್ರೆ ನನ್ನ ಬೈಕೋತಾರೆ. ನಾನು ಒಳಗೆ ಇಡ್ತೀನಿ, ಕೊಡಿ. ಒಳಗಿಡತ್ತಾನೆ, ನಾನೇ ಇಡ್ತೀನಿ. ನನ್ನನ್ನು ಯಾರೂ ಕೇಳಲ್ಲ. ಬಾ ಒಳಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.